ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ರಾಜಕೀಯದಲ್ಲಿ ಒಂದರ ಹಿಂದೆ ಒಂದರ ಹಾಗೆ ಸಂಕಷ್ಟಗಳು ಬರ್ತಾನೆ ಇದ್ರೆ ಅದನ್ನ ಕಾಕತಾಳೀಯ ಅನ್ಬೇಕಾ ಅಥವಾ ರಾಜಕೀಯದ ಟರ್ನಿಂಗ್ ಪಾಯಿಂಟ್ ಅನ್ಬೇಕಾ? ಯಾಕಂದ್ರೆ ಈಗ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯದಲ್ಲೂ ಅಂಥದ್ದೇ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಆಡಿಯೋ ವೈರಲ್, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿಬಿಟ್ಟಿದೆ. ಹಾಗಾದ್ರೆ ಜಮೀರ್ ಅವರಿಗೆ ಏನಾಗ್ತಾ ಇದೆ? ಜೈಲಿಗೆ ಹೋಗೋ ದಿನ ಹತ್ರ ಬಂತ? ಎಲ್ಲವನ್ನ ಇವತ್ತಿನ ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿ ಮುಸ್ಲಿಂ ನಾಯಕ ಅಂತ ಇದ್ರೆ ಯಾರ ಹೆಸರು ಮೊದಲು ಬರ್ತಾ ಇತ್ತು ಹೇಳಿ? ಎಸ್, ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದಿದ್ದೇ ತಡ. ಈಗ ಅದೇ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂಥರ ಕೇಡುಗಾಲ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅಕ್ರಮ ಆಸ್ತಿ ಗಳಿಕೆಯ ಆರೋಪದಲ್ಲಿ ಈಗ ದೊಡ್ಡ ಕಾನೂನು ಸಂಕಷ್ಟ ಎದುರಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಇನ್ನೂ ಅವರನ್ನ ಎಲ್ಲಿ ತಗೊಂಡು ಹೋಗಿ ನಿಲ್ಸುತ್ತೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಏನಾಯ್ತು, ಯಾಕಾಯ್ತು ಮೊದಲು ನೋಡೋಣ. ವೀಕ್ಷಕರೇ, ಲೋಕಾಯುಕ್ತ ತನಿಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಆದಾಯ ಮೀರಿ ಆಸ್ತಿ ಗಳಿಸಿರೋದು ಈಗ ಕನ್ಫರ್ಮ್ ಆಗಿದೆ. ಹಾಗಾಗಿ ಈಗ ಅವರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸೋಕೆ ಅಗತ್ಯವಾಗಿರುವಂತಹ ಅಭಿಯೋಜನಾ ಮಂಜೂರಾತಿ ನೀಡೋಕೆ ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಬಹುದು. ಅದಕ್ಕೆ ಫುಲ್ ಪರ್ಮಿಷನ್ ಸಿಗುತ್ತೆ. ಅದರಲ್ಲಿ ಎಲ್ಲಾ ಪ್ರೂಫ್ ಇದ್ರೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಬಹುದು. ಇಲ್ಲಿ ತನಿಖೆಯಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ 2005ರಿಂದ ಅಂದ್ರೆ ಸುಮಾರು 20 ವರ್ಷಗಳಲ್ಲಿ ಜಮೀರ್ ಅಹಮದ್ ಖಾನ್ ತಮ್ಮ ಅಧಿಕೃತ ಆದಾಯಕ್ಕಿಂತ ಸುಮಾರು 50% ಹೆಚ್ಚು ಅಂದ್ರೆ 30 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಆಸ್ತಿ ಸಂಪಾದನೆ ಮಾಡಿದ್ದಾರೆ. 2005ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ್ರು. ಅದಾದ ನಂತರ 2 ಬಾರಿ ಸಚಿವರೂ ಆದ್ರು. ಜಮೀರ್ ಪ್ರಕಾರ ಅವರ ಆದಾಯ ಮೂಲ ಶಾಸಕ, ಸಚಿವರಾಗಿ ಪಡೆಯೋ ಸಂಬಳ, ಅದು ಬಿಟ್ರೆ ಅವರ ಸಾರಿಗೆ ಉದ್ಯಮ, ನ್ಯಾಷನಲ್ ಟ್ರಾವೆಲ್ಸ್, ಇದಿಷ್ಟೇ. ಚುನಾವಣಾ ಅಫಿಡವಿಟ್ನಲ್ಲೂ ಇದನ್ನ ಘೋಷಣೆ ಮಾಡಿದ್ರೂ ಕೂಡ. ಸೊ ಜಮೀರ್ ಹೇಳೋ ಪ್ರಕಾರ ನೋಡಿದ್ರೆ ಅವರ ವಾರ್ಷಿಕ ಆದಾಯ 15 ಲಕ್ಷ ರೂಪಾಯಿ. ಆದ್ರೆ ಈಗ ಇವರನ್ನು ನೋಡಿದ್ರೆ 20 ವರ್ಷದಲ್ಲಿ 30 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅದರಲ್ಲೂ ಮಜಾ ನೋಡಿ, ಜಮೀರ್ ಆದಾಯದ ಮೂಲ ಯಾವುದು? ಅವರ ಸಂಬಳ ಬಿಟ್ರೆ ನ್ಯಾಷನಲ್ ಟ್ರಾವೆಲ್ಸ್, ಅವರ ಸಾರಿಗೆ ಉದ್ಯಮ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಏನಿಲ್ಲ ಅಂದ್ರೂ 3 ವರ್ಷಗಳ ಕಾಲ ಇಡೀ ಸಾರಿಗೆ ಉದ್ಯಮವೇ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಇವರ ನ್ಯಾಷನಲ್ ಟ್ರಾವೆಲ್ಸ್ ಸೇರಿದ ಹಾಗೆ ಅದೆಷ್ಟೋ ಸಾರಿಗೆ ಸಂಸ್ಥೆಗಳು ನಷ್ಟಕ್ಕೆ ಬಿದ್ದು, ಅಷ್ಟೆಲ್ಲ ನಷ್ಟ ಆಗಿದ್ರು. ಅಂಥ ಕಷ್ಟದ ಸಮಯದಲ್ಲಿ ಜಮೀರ್ ಅಹಮದ್ ಖಾನ್ ತಮ್ಮ ದಾನ ಧರ್ಮವನ್ನ ಮುಂದುವರಿಸಿದ್ರು. ಹೇಗಾಗುತ್ತೆ? ಆದಾಯದ ಮೂಲನೇ ನಿಂತು ಹೋದ್ರು. ಅದೆಂಗಪ್ಪ ಇವರು ದಾನ ಧರ್ಮ ಮಾಡುವಷ್ಟು ಸಬಲ ಆಗಿದ್ರು ಅಲ್ವಾ? ಆಮೇಲೆ ಅವರು ಯಾರಿಗೆಲ್ಲ ಸಹಾಯ ಮಾಡ್ತಾರಲ್ವಾ, ಅವರೆಲ್ಲ ಜೊತೆಗೆ ಫೋಟೋ ತೆಗೆಸ್ಕೊಂಡು ಅವುಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ಸಹಾಯ ಪಡ್ಕೊಂಡವರ ಹೆಸರು, ವಿಳಾಸ, ಇನ್ನು ಒಂದಷ್ಟು ವಿವರಗಳನ್ನು ಅವರ ಸಿಬ್ಬಂದಿ ಒಂದು ಸಪ್ರೇಟ್ ನೋಂದಣಿ ಪುಸ್ತಕದಲ್ಲಿ ದಾಖಲು ಮಾಡ್ಕೊಂಡಿದ್ರು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರ ಈ ಫೋಟೋ, ಆ ದಾಖಲೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, 2022ರಲ್ಲಿ ಆಗಿನ ಎಸಿಬಿ, ಈಗಿನ ಲೋಕಾಯುಕ್ತ ಪೊಲೀಸರು ಜಮೀರ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂಥ ದಾಖಲೆಗಳು ಆಗಿರಬಹುದು. ಅವರ ಹಾಗೂ ಅವರ ಕುಟುಂಬದವರ ಹೆಸರಲ್ಲಿ ಇರುವಂತಹ ಸ್ಥಿರ ಆಸ್ತಿ, ಚರ ಆಸ್ತಿ, ಬ್ಯಾಂಕ್ ವ್ಯವಹಾರಗಳು ಆಗಿರಬಹುದು. ಇನ್ನೂ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಇಷ್ಟೇ ಅಲ್ಲ, 2005ರಿಂದ ಜಮೀರ್ ಸೌದಿ ಅರೇಬಿಯಾ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳಿಗೆ ಸುಮಾರು 30 ಬಾರಿ ವಿದೇಶ ಪ್ರವಾಸ ಮಾಡಿದ್ರು. ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದಾರೆ. ವೀಕ್ಷಕರೇ, ಜಮೀರ್ಗೆ ಈಗ ಎದುರಾಗಿರುವಂತಹ ಕಾನೂನು ಸಂಕಷ್ಟ ಇದೆಯಲ್ವಾ, ಆಲ್ ಆಫ್ ದಿ ಸಡನ್ ಎದ್ದು ಬಂದಿದ್ದಲ್ಲ. 2018ರಲ್ಲಿ IMA ಸಂಸ್ಥಾಪಕ ಮನ್ಸೂರ್ ಖಾನ್ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಇಡಿ ಜಮೀರ್ ಮನೆ ಮೇಲೆ ದಾಳಿ ನಡೆಸಿತ್ತು. ಆಗ ಸಿಕ್ಕಂತಹ ದಾಖಲೆಗಳ ಆಧಾರದಲ್ಲಿ ಅವರು ಆದಾಯ ಮೀರಿ ಆಸ್ತಿ ಗಳಿಸಿರುವ ಬಗ್ಗೆ ಆಗಿನ ಎಸಿಬಿಗೆ ವರದಿ ಸಲ್ಲಿಕೆಯಾಗಿತ್ತು. ಅದರ ಆಧಾರದಲ್ಲೇ ಅವತ್ತು
ಅಂದರೆ ಯಾವಾಗ 2018ರಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ್ಮೇಲೆ ಜಮೀರ್ ಅದಕ್ಕೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಪಡ್ಕೋತಾರೆ. ಆದರೆ ACBಯಿಂದ ಲೋಕಾಯುಕ್ತಕ್ಕೆ ಪ್ರಕರಣ ವರ್ಗಾವಣೆ ಆದ ನಂತರ ಆ ತಡೆಯಾಜ್ಞೆ ತೆರವಾಗುತ್ತೆ. ಹಾಗಾಗಿ ಈಗ ಮತ್ತೆ ತನಿಖೆ ಕಂಟಿನ್ಯೂ ಆಗ್ತಾ ಇದೆ. ವೀಕ್ಷಕರೇ, ಜಮೀರ್ ಶಾಸಕನಾಗೋ ಮೊದಲು ಮೈಸೂರಿನಲ್ಲಿ ಒಂದು ಮನೆ, ಸದಾಶಿವನಗರದಲ್ಲಿ ಒಂದು ಫ್ಲ್ಯಾಟ್, ಹಾಗೆ ಬ್ಯಾಂಕ್ ಖಾತೆಯಲ್ಲಿ ಲಿಮಿಟೆಡ್ ಹಣ ಇತ್ತು. ಆದರೆ ಶಾಸಕ ಹಾಗೂ ಸಚಿವರಾದ ನಂತರ ಅವರ ಆಸ್ತಿಯಲ್ಲಿ ದೊಡ್ಡ ಮಟ್ಟದ ಏರಿಕೆ ಆಗಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಈಗ 20 ಕೋಟಿಯ ಬಂಗಲೆ, ಮಗನ ಸಿನಿಮಾಗಳಿಗೆ ಹೂಡಿಕೆ ಮಾಡ್ತಾರೆ, ಮಗಳ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹಾಗಾಗಿ ಈಗ ದೊಡ್ಡ ಸಮಸ್ಯೆಯಲ್ಲಿ ಜಮೀರ್ ಸಿಕ್ಕಾಕೊಂಡಿದ್ದಾರೆ. ಸದ್ಯ ರಾಜ್ಯಪಾಲರು ಏನ್ ನಿರ್ಧಾರ ತಗೋತಾರೆ ಅದರ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆ ಡಿಪೆಂಡ್ ಆಗಿದೆ. ಅದರ ಮೇಲೆ ಜಮೀರ್ ರಾಜಕೀಯ ಜೀವನ ಅವಲಂಬಿತ ಆಗಿದೆ. ನೋಡಿ ಟೈಮಿಂಗ್ ಹೇಗಿದೆ ಅಂತ. DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದಾಗಲೇ ಅವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಮುನ್ನೆಲೆಯಲ್ಲೇ ಇತ್ತು. ಜಮೀರ್ ಕೈ ಬಿಡುವಂಥ ಚಾನ್ಸೇ ಇರಲಿಲ್ಲ. ಆದರೆ ಎಕ್ಸಾಕ್ಟ್ ಅದೇ ಟೈಮಿಗೆ ಅವರ ಆಡಿಯೋ ಹೊರಗೆ ಬರುತ್ತೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಜಮೀರ್ಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಅವರು ಮುಸ್ಲಿಮರೆಲ್ಲ ಪಕ್ಷೇತರರಿಗೆ ವೋಟ್ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕಡಿಮೆ ಮತ ಬೀಳೋ ಹಾಗೆ ನೋಡ್ಕೊಳ್ಳಿ ಅಂತ ತಮ್ಮ ಬೆಂಬಲಿಗರೊಬ್ಬರಿಗೆ ಸೂಚನೆ ನೀಡಿದಂಥ ಆಡಿಯೋ ಹೊರಗೆ ಬರುತ್ತೆ. परसेंटेज नहीं है हमारा जबरदस्ती करके बाहर बुलाने का। अब उन्होंने क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ नहीं है तो भी अच्छा है करूँ समय जबरदस्ती बुलाने का नहीं है। वो इसकी सादिक पहलवान का वार्ड कौन देख रही है? सादिक पहलवान का वार्ड में हमारे वो अरब कर को एक छोकरा है वहाँ जरा माइनस होना चिन्ह के को। हाँ करते हैं छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं जीरो कर डाले उसकी वार्ड में माइनस वार्ड में माइनस करा दे साहब। करो वो कल ಜಮೀರ್ ಅದು ಅಂತ ಹೇಳಿದ್ರು. ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಸತ್ಯ ಏನು ಅನ್ನೋದು ಗೊತ್ತಾಯಿತು. ಈ ಕಡೆ ಮೊದಲ ಸಚಿವ ಸಂಪುಟದಿಂದ ಜಮೀರ್ ಹೊರಗೆ ಹೋದ್ರು. ಪ್ರಮಾಣ ವಚನದ ದಿನ ಕಾರ್ಯಕ್ರಮದ ಅರ್ಧದಲ್ಲೇ ಒಂದೇ ಮಾತರಂ ಗೀತೆ ಆಗ್ತಾ ಇರುವಾಗಲೇ ಎದ್ದು ಬಂದಿದ್ರು. ಅಟ್ಲೀಸ್ಟ್ 2ನೇ ಲಿಸ್ಟ್ನಲ್ಲಾದ್ರೂ ನನ್ನ ಹೆಸರು ಇರುತ್ತೆ ಅನ್ನೋ ಭರವಸೆಯಲ್ಲಿ ಇದ್ರೆ ಈಗ ಮತ್ತೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಹಾಗೆ ಇದೆ. ಈ ಟೈಮಲ್ಲಿ ಜಮೀರ್ ಅಹಮದ್ ಮತ್ತೊಂದು ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದು ಜಮೀರ್ ಅವರನ್ನ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡೋ ಹುನ್ನಾರದ ತರ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಆಗ್ತಾ ಇರೋ ಟೈಮಿಂಗ್ಸ್ ನೋಡಿದ್ರೆ. ಹಾಗಾಗಿ ಕಾನೂನು ಹೋರಾಟದಲ್ಲಿ ಜಮೀರ್ಗೆ ಏನಾಗುತ್ತೆ, ರಾಜಕೀಯವಾಗಿ ಅವರ ಭವಿಷ್ಯ ಏನಾಗುತ್ತೆ ನೋಡಬೇಕು. ವೀಕ್ಷಕರೇ, ಈಗ ಎಲ್ಲರ ಕಣ್ಣು ರಾಜ್ಯಪಾಲರ ನಿರ್ಧಾರದ ಮೇಲಿದೆ. ಅಭಿಯೋಜನಾ ಮಂಜೂರಾತಿ ಸಿಕ್ಕಿದ್ರೆ ಪ್ರಕರಣದ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಇದು ನೋ ಡೌಟ್. ಆಗ್ಲೇ ಹೇಳಿದಾಗೆ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಭವಿಷ್ಯದ ಮೇಲೂ ಪರಿಣಾಮ ಬೀಳುತ್ತೆ. ನಿಮ್ಗೇನನ್ಸುತ್ತೆ? ಇದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರಾ ಅಥವಾ DK ಅವರು ಇದ್ದಾರಾ? ಹಾಗೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.